ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿರುವಂತಹ ಕಾಂತಾರ ಪ್ರಿಕ್ವೆಲ್ ಸಿನಿಮಾ ಅಂದ್ರೆ ಕಾಂತಾರ ಚಾಪ್ಟರ್ 1 ಸಿನಿಮಾ ಈಗಾಗಲೇ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿಯಾಗಿ ಗಳಿಕೆಯನ್ನ ಮಾಡ್ತಾ ಇದೆ. ಸಿನಿಮಾ ಅಂತೂ ಅತ್ಯದ್ಭುತವಾಗಿದೆ. ಸಿನಿಮಾ ನೋಡಿದಂತಹ ಸಿನಿ ಪ್ರೇಕ್ಷಕರ ಬಾಯಲ್ಲಿ ಸಿನಿಮಾ ಬಗ್ಗೆ ಹೊಗಳಿಕೆಯ ಮಾತುಗಳೇ ಜಾಸ್ತಿಯಾಗಿದೆ. ಯಾಕೆ ಅಂತಂದ್ರೆ ಸಿನಿಮಾದ ಒಂದು ಕಥೆಯಾಗಿರ್ಬೋದು, ಸಿನಿಮಾ ಮೇಕಿಂಗ್ ಆಗಿರ್ಬೋದು, ಸಿನಿಮಾದ ದೃಶ್ಯಗಳಾಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಸಿನಿಮಾದಲ್ಲಿ ಬಳಸಿರುವಂತಹ ಗ್ರಾಫಿಕ್ಸ್ ಆಗಿರ್ಬೋದು, ಜೊತೆಗೆ ಅಲ್ಲಿ ಅಭಿನಯಿಸಿರುವಂತಹ ಒಬ್ಬೊಬ್ಬ ಕಲಾವಿದರ ಶ್ರಮ ಆಗಿರ್ಬೋದು, ಅಭಿನಯ ಆಗಿರ್ಬೋದು, ಎಲ್ಲವೂ ಕೂಡ ಅತ್ಯದ್ಭುತ, ಅದ್ಭುತ ಅದ್ಭುತ. ಎಷ್ಟು ಹೊಗಳಿದರೂ ಕೂಡ ಕಡಿಮೆಯೇ ಕಾಂತಾರ ಸಿನಿಮಾದ ಬಗ್ಗೆ. ನೋಡಿ, ಈಗಾಗಲೇ ಕಾಂತಾರ ಸಿನಿಮಾ ಕೋಟಿ ಕೋಟಿ ಕಲೆಕ್ಷನ್ ಅನ್ನ ಮಾಡ್ತಾ ಇದೆ. ನಮ್ಮ ಭಾರತದ ಚಿತ್ರರಂಗದಲ್ಲಿ ಅತ್ಯುನ್ನತ ನಿರ್ದೇಶಕರು ಅಂತ ಹೇಳಿ ಯಾರಿದ್ದಾರೆ, ಅತ್ಯುನ್ನತ ಸಿನಿಮಾ ನಟರು ಅಂತ ಹೇಳಿ ಯಾರಿದ್ದಾರೆ, ಅದು ಅಮಿತಾಬ್ ಬಚ್ಚನ್ ಆಗಿರ್ಬೋದು, ಶಾರುಖ್ ಖಾನ್ ಆಗಿರ್ಬೋದು, ತಮಿಳಿನಲ್ಲಿ ರಜನಿಕಾಂತ್ ಆಗಿರ್ಬೋದು, ಅಥವಾ ವಿಜಯ್ ಅವರು ಆಗಿರಬಹುದು. ಇನ್ನು ನಿರ್ದೇಶಕರು ಅಂತ ಬಂದಾಗ ಸಾಕಷ್ಟು ಜನ ಇದ್ದಾರೆ. ಕಲಾತ್ಮಕವಾಗಿ ನಿರ್ದೇಶನ ಮಾಡುವಂತಹ ರವಿ ವರ್ಮಾ ಇದ್ದಾರೆ. ಸೊ ಇಂಥ ದೊಡ್ಡ ದೊಡ್ಡ ನಿರ್ದೇಶಕರು, ದೊಡ್ಡ ದೊಡ್ಡ ಸಿನಿಮಾ ನಟರಿಂದ ಮೆಚ್ಚುಗೆಯನ್ನ ಪಡ್ಕೊಳ್ತಾ ಇದೆ ಕಾಂತಾರ ಸಿನಿಮಾ. ನೋಡಿ, ಸಿನಿಮಾದ ಬಗ್ಗೆ ಒಂದು ನಾಲೆಡ್ಜ್ ಇರುವಂತಹ ವ್ಯಕ್ತಿಗಳು ಮಾತ್ರ ಈ ಸಿನಿಮಾ ಸರಿಯಾಗಿ ಬಂದಿದ್ಯಾ ಅಥವಾ ಈ ಸಿನಿಮಾ ಚೆನ್ನಾಗಿದ್ಯಾ ಅನ್ನೋದನ್ನ ವಿಮರ್ಶೆ ಮಾಡೋಕೆ ಅವರು ಅರ್ಹರಾಗಿರ್ತಾರೆ. ಆದರೆ ಸಿನಿಮಾದ ಗಂಧ ಗಾಳಿ ಗೊತ್ತಿಲ್ಲದವರು, ಅಥವಾ ಸಿನಿಮಾ ಮೇಕಿಂಗ್ ಬಗ್ಗೆ ಐಡಿಯಾ ಇಲ್ಲದಂಥವರು, ಅಥವಾ ಸಿನಿಮಾದ ಬಗ್ಗೆ ಆಸಕ್ತಿ ಇಲ್ಲದಂಥವರು ಮಾಡುವಂತಹ ಕಾಮೆಂಟ್ಗಳು ಕಾಂತಾರ ಸಿನಿಮಾ ಚೆನ್ನಾಗಿಲ್ಲ, ಕಾಂತಾರ ಸಿನಿಮಾವನ್ನು ಸಿಂಪಲ್ ಆಗಿ ಮಾಡಿ ಏನೋ ದೊಡ್ಡದಾಗಿ ಮಾಡಿದ್ದೀವಿ ಅಂತ ಹೇಳಿ ಅವರು ಹೇಳಿಕೊಳ್ತಿದ್ದಾರೆ ಅನ್ನುವಂಥ ನೆಗೆಟಿವ್ ಕಾಮೆಂಟ್ಗಳನ್ನು ಪಾಸ್ ಮಾಡ್ತಿದ್ದಾರೆ. ದಯವಿಟ್ಟು ಅಂಥ ನೆಗೆಟಿವ್ ಕಾಮೆಂಟ್ಗಳ ಬಗ್ಗೆ ಸಿನಿ ಪ್ರೇಕ್ಷಕರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿನಿಮಾ 100ಗೆ 200% ಅತ್ಯದ್ಭುತವಾಗಿದೆ. ನೀವು ಥಿಯೇಟರಲ್ಲಿ ಹೋಗಿ ಸಿನಿಮಾವನ್ನ ನೋಡಲಿಲ್ಲ ಅಂತಂದ್ರೆ ನಿಮ್ಮ ಜೀವಮಾನದಲ್ಲಿ ಅಂಥ ಸಿನಿಮಾವನ್ನ ಥಿಯೇಟರ್ನಲ್ಲಿ ನೋಡಿದಂಥ ಅನುಭವವನ್ನ ನೀವು ಕಳ್ಕೊಳ್ತೀರಾ. ಪ್ರತಿಯೊಬ್ಬರೂ ಕೂಡ ಅದನ್ನ ಥಿಯೇಟರ್ನಲ್ಲಿ ಹೋಗಿ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಕಾಂತಾರ ಸಿನಿಮಾ ಎಷ್ಟು ಅತ್ಯದ್ಭುತವಾಗಿ ಮೂಡಿ ಬಂದಿದೆ ಅನ್ನುವಂಥದ್ದನ್ನ. ಯಾಕಂದ್ರೆ ಕಾಂತಾರ ಸಿನಿಮಾ ಒಂದು ದೈವದ ಕತೆ. ಈಗಾಗಲೇ ಕಾಂತಾರ ಸಿನಿಮಾ ಮೊದಲು ಬಂದಾಗ ಆ ಕಾಂತಾರದಲ್ಲಿ ದೈವದ ಒಂದು ಪ್ರೇರಣೆ ಆಗಿತ್ತು. ಆ ಒಂದು ಸಿನಿಮಾ ಮಾಡಿದಾಗ ಯಾವುದೇ ಅವಘಡಗಳು ಸಂಭವಿಸಲಿಲ್ಲ. ಸಿನಿಮಾ ಬಾಕ್ಸ್ ಆಫೀಸ್ನಲ್ಲೂ ಹಿಟ್ಟಾಯಿತು. ಆ ಸಿನಿಮಾದ ನಿರ್ದೇಶನಕ್ಕೆ, ಅಭಿನಯಕ್ಕೆ ರಿಷಬ್ ಶೆಟ್ಟಿ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೂಡ ಸಿಕ್ತು. ಆದರೆ ಅತ್ಯದ್ಭುತ ಯಶಸ್ಸನ್ನು ಕಂಡಂಥ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ಇನ್ನೊಂದು ಬರುತ್ತೆ ಅಂದಾಗ ಸಹಜವಾಗಿ ಒಂದಷ್ಟು ಜನರಿಗೆ ಹೊಟ್ಟೆ ಕಿಚ್ಚಿದ್ದೇ ಇರುತ್ತೆ. ಕನ್ನಡದವ್ರು ಎಂಥ ಸಿನಿಮಾ ಮಾಡಿಬಿಟ್ರಲ್ಲ, ಗೆದ್ದು ಬಿಟ್ರಲ್ಲ ಅನ್ನುವಂಥದ್ದು. ಇನ್ನೊಂದಷ್ಟು ಜನರಿಗೆ ಮಂಗಳೂರಿನ ಸಿನಿಮಾ ನಟರನ್ನ ಕಂಡ್ರೆ ಅವರಿಗೆ ಏನೋ ಒಂದು ರೀತಿ ಅಸಹ್ಯ ಭಾವನೆ ಇರಬಹುದು, ಅಥವಾ ಹೊಟ್ಟೆ ಕಿಚ್ಚಿರ್ಬೋದು. ಸೊ ಶೆಟ್ರು ಗ್ಯಾಂಗ್ ಈ ರೀತಿಯಾಗಿ ಸಿನಿಮಾ ಮಾಡಿ ಗೆದ್ದು ಬಿಟ್ರಲ್ಲ ಅನ್ನುವಂಥ ಒಂದಷ್ಟು ಜನ ವಿಕೃತ ಮನಸ್ಸಿನವ್ರು ಏನಿರ್ತಾರೆ ಅಂಥವ್ರು ಈ ಕಾಂತಾರ ಸಿನಿಮಾ ಚಾಪ್ಟರ್ 1 ಬರ್ತಿದೆ, ಇನ್ನೊಂದು ಪಾರ್ಟ್ ಬರ್ತಿದೆ ಅಂತಂದಾಗ ಒಂದಷ್ಟು ನೆಗೆಟಿವ್ ಕಾಮೆಂಟ್ಗಳನ್ನು ಪಾಸ್ ಮಾಡಿರ್ತಾರೆ. ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ ಅಂತ ಹೇಳಿ. ಆದರೂ ಕೂಡ ರಿಷಬ್ ಶೆಟ್ಟಿಯವರು ಏನೋ ಒಂದು ಭಯ, ಆತಂಕ ಅವರನ್ನ ಕಾಡಿತ್ತು. ಆದರೆ ಅವರು ಆ ಯಾವ ದೈವದ ಕುರಿತಾಗಿ ಸಿನಿಮಾ ಮಾಡಿದ್ರೋ ಅದೇ ದೈವದ ಮೊರೆ ಹೋಗಿ ನಾನು ಈ ಒಂದು ಸಿನಿಮಾದ ಮತ್ತೊಂದು ಭಾಗವನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ, ನಾನು ಮಾಡಿದ್ರೆ ಇದರಿಂದ ನನಗೆ ಸಕ್ಸಸ್ ಆಗುತ್ತಾ, ಏನಾಗುತ್ತೆ ಅನ್ನುವಂಥದ್ದನ್ನ ಒಂದು ಪರ್ಮಿಷನ್ ಅನ್ನ, ದೈವದ ಅನುಮತಿಯನ್ನ ತೆಗೆದುಕೊಂಡಿದ್ರು ಅನ್ನುವಂಥದ್ದು ನಮ್ಮೆಲ್ರಿಗೂ ಗೊತ್ತಿರುವಂಥ ವಿಚಾರ. ದೈವದ ಅನುಮತಿ ಇಲ್ಲದೆ ಮಾಡಿದ ಸಿನಿಮಾ ಕಾಂತಾರ ಅಲ್ಲ, ದೈವದ ಒಪ್ಪಿಗೆಯನ್ನ ಪಡೆದುಕೊಂಡು ಮಾಡಿದಂಥ ಸಿನಿಮಾ ಕಾಂತಾರ ಚಾಪ್ಟರ್ 1. ಈಗ ಕೆಲವೊಂದಷ್ಟು ಜನ ಈ ದೈವದ ಸಿನಿಮಾವನ್ನ ಮಾಡದಂಥವ್ರು ಆಸ್ಪತ್ರೆಗೆ ಹೋಗ್ತಾರೆ. ದೈವದ ಪ್ರಚಾರ ಮಾಡಿ ದುಡ್ಡು ಮಾಡ್ಕೊಳ್ತಿರುವಂಥವ್ರನ್ನ, ಗೆದ್ದಿರುವಂಥ ದುಡ್ಡೇನಿದೆ ಅಷ್ಟೆಲ್ಲವೂ ಆಸ್ಪತ್ರೆಗೆ ಖರ್ಚು ಮಾಡುವ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿ ಯಾವುದೋ ದೈವ ಹೇಳಿದೆಯಂತೆ. ನಿಜಕ್ಕೂ ಇಂಥದ್ದೆಲ್ಲವೂ ಸುಳ್ಳು. ಯಾಕೆ ಅಂತಂದ್ರೆ ನೋಡಿ, ಕಾಂತಾರ ಸಿನಿಮಾ ಈಗ ಸಕ್ಸಸ್ ಕಾಣ್ತಿದೆ ಅಂದ್ರೆ ಒಂದು ರಿಷಬ್ ಶೆಟ್ಟಿ ಈಗಾಗಲೇ ದೈವದ ಒಪ್ಪಿಗೆಯನ್ನ ಪಡೆದುಕೊಂಡು ಆ ಒಂದು ಸಿನಿಮಾವನ್ನ ಶುರು ಮಾಡಿದ್ದು, ಜೊತೆಗೆ ಅವರು ಆ ಸಿನಿಮಾ ಚಿತ್ರೀಕರಣ ಪ್ರಾರಂಭವಾದಾಗಿನಿಂದ ಸಿನಿಮಾ ಚಿತ್ರೀಕರಣ ಮುಗಿದು
ಮುಗಿಯುವವರೆಗೂ ಕೂಡ ಮಾಂಸಾಹಾರ ಸೇವನೆ ಮಾಡಿಲ್ಲ. ಶಿವನ ಧ್ಯಾನ ಮಾಡಿದ್ದಾರೆ. ಶಿವನ ಕುರಿತಾದ ಸಿನಿಮಾ, ಶಿವನ ಒಂದು ಅವತಾರವನ್ನ ಎತ್ತೋದಕ್ಕೆ ಏನೆಲ್ಲ ಸರ್ಕಸ್ ಮಾಡಬೇಕು, ಬಾಡಿ ಬಿಲ್ಡ್ ಮಾಡಬೇಕು, ಕೂದಲು ಬಿಡಬೇಕು, ಬಹಳಷ್ಟು ಕಷ್ಟಪಟ್ಟಿದ್ದಾರೆ ರಿಷಬ್ ಶೆಟ್ಟಿ. ಸಾಕಷ್ಟು ಸಂದರ್ಭಗಳಲ್ಲಿ ಅವರ ಜೀವಕ್ಕೆ ಕುತ್ತು ತರುವಂಥ ಅಪಾಯಗಳಾಗಿದೆ. ಆದರೆ ಅವರ ಪತ್ನಿ ಸಾಕಷ್ಟು ಹರಕೆಗಳನ್ನು ಹೊತ್ತು ದೈವದ ಮೊರೆ ಹೋಗಿ ತನ್ನ ಗಂಡನನ್ನು ಉಳಿಸ್ಕೊಂಡಿದ್ದಾರೆ. ಇಷ್ಟೆಲ್ಲ ಚಾಲೆಂಜ್ಗಳ ನಡುವೆ ಕಾಂತಾರ ಸಿನಿಮಾ ಇವತ್ತು ರಿಲೀಸ್ ಆಗಿ ಕೋಟಿ ಕೋಟಿ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದೆ ಅಂತಂದ್ರೆ ಅದು ದೈವದ ಆಶೀರ್ವಾದ ಇಲ್ಲದೆ ನಡೀತಾ? ಇದನ್ನ ಕಾಮನ್ ಸೆನ್ಸ್ ಇರುವಂಥವ್ರು ಖಂಡಿತ ಯೋಚನೆ ಮಾಡಲೇಬೇಕಲ್ವಾ? ಯಾರೋ ಕಾಮೆಂಟ್ ಹಾಕ್ತಾರೆ, ಯಾರೋ ಒಂದು ಸುದ್ದಿ ಬಿಟ್ಬಿಡ್ತಾರೆ ಅಂತಂದ್ರೆ ನಾವು ಅದನ್ನ ನಂಬಬೇಕಾ ಬೇಡವಾ ಅನ್ನುವಂಥದ್ದನ್ನ ಮೊದಲು ಯೋಚನೆ ಮಾಡಬೇಕು. ಯಾವುದೇ ಒಂದು ಸಿನಿಮಾ ಆಗಬೇಕು, ಯಾವುದೇ ಒಂದು ಕೆಲಸ ಆಗಬೇಕು ಅಂದಾಗ ಅದಕ್ಕೆ ಒಂದು ಪ್ರೇರಣೆ ಅನ್ನೋದಿರುತ್ತೆ. ಅದು ದೈವದ ಪ್ರೇರಣೆ ಆಗಿರ್ಬೋದು, ಅಥವಾ ಈ ಸಮಾಜದಲ್ಲಿ ನಡೆದಂಥ ಯಾವುದೇ ಒಂದು ಘಟನೆಯ ಪ್ರೇರಣೆ ಆಗಿರ್ಬೋದು. ಪ್ರೇರಣೆ ಇಲ್ಲದೆ ಯಾವ ಕೆಲಸಗಳು ಕೂಡ ಆಗುವುದಿಲ್ಲ ಅನ್ನುವಂಥದ್ದನ್ನ ಮನುಷ್ಯನಾದವನು, ಧಾರ್ಮಿಕವಾಗಿ ನಂಬಿಕೆ ಉಳ್ಳವನು ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲೂ ಮನುಷ್ಯನಾದವನು ಅರ್ಥ ಮಾಡ್ಕೊಳ್ಬೇಕು. ಹೀಗಾಗಿ ಕಾಂತಾರ ಸಿನಿಮಾದ ಬಗ್ಗೆ ಯಾವುದೇ ನೆಗೆಟಿವ್ ಕಾಮೆಂಟ್ ಬಂದ್ರು, ಯಾವುದೇ ನೆಗೆಟಿವ್ ಸುದ್ದಿಗಳು ಬಂದ್ರು, ಜನ ಅದನ್ನ ಸೀರಿಯಸ್ ಆಗಿ ತಗೊಳ್ಬಾರ್ದು. ಸಿನಿಮಾವನ್ನ ಎಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಮಾಡೋಕೆ ಸಾಧ್ಯವೋ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಮಾಡಿ ಆ ಸಿನಿಮಾದಲ್ಲಿರುವಂಥದ್ದು ಒಂದು ಮೆಸೇಜ್, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿಲ್ಲ, ಯಾವ ದೈವಕ್ಕೂ ಅಪಮಾನ ಮಾಡಿಲ್ಲ, ಬದಲಾಗಿ ದೈವದ ಶಕ್ತಿ ಏನು ಅನ್ನೋದನ್ನ ರಿಷಬ್ ಶೆಟ್ಟಿ ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಹಾಗಾಗಿಯೇ ಕಾಂತಾರ ಚಾಪ್ಟರ್ 1 ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿಯಾಗಿ ಗಳಿಕೆ ಮಾಡ್ತಾ ಇದೆ. ಉದ್ಯಮದ ಒಳಗೆ ಮತ್ತು ಹೊರಗಿನವರಿಂದ ಸಾಕಷ್ಟು ಸಕಾರಾತ್ಮಕ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ. ಇಂಡಿಯನ್ ಸಿನಿಮಾದ ಹಿಸ್ಟರಿಯಲ್ಲಿ ಸಾಕಷ್ಟು ಸಿನಿಮಾಗಳು ಬಂದಿರಬಹುದು, ಆದರೆ ಕಾಂತಾರದಂಥ ಸಿನಿಮಾ ಬಂದಿರಲಿಕ್ಕಿಲ್ಲ. ಹಾಗಾಗಿ ಅಂಥ ದೊಡ್ಡ ದೊಡ್ಡ ನಾಯಕರ ಅಭಿಪ್ರಾಯ ಈ ಸಿನಿಮಾಕ್ಕೆ ಸಿಕ್ಕಿದೆ ಅಂತಂದ್ರೆ ಸಿನಿಮಾ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಈಗ ರಾಮ್ ಗೋಪಾಲ್ ವರ್ಮಾ ಅವರು ಕೂಡ ಚಿತ್ರವನ್ನ ಹೊಗಳಿದ್ದಾರೆ, ರಿಷಬ್ ಶೆಟ್ಟಿ ಅವರನ್ನ ಹೊಗಳಿದ್ದಾರೆ. ಕಾಂತಾರ ಚಾಪ್ಟರ್ 1 ಭಾರತದ ಇತರೆ ಚಲನಚಿತ್ರ ನಿರ್ದೇಶಕರನ್ನ ನಾಚಿಕೆಗೆ ಈಡು ಮಾಡುವಂತ ಅತ್ಯದ್ಭುತ ಚಿತ್ರ ಅಂತ ಹೇಳಿದ್ದಾರೆ. ಅಂದ್ರೆ ಬೇರೆ ನಿರ್ದೇಶಕರು ನಾಚಿಕೆ ಪಟ್ಕೊಳ್ಬೇಕು, ನಮ್ಮ ಕನ್ನಡದ ನಟ, ನಮ್ಮ ಕನ್ನಡದ ನಿರ್ದೇಶಕರು, ನಮ್ಮ ಕನ್ನಡ ಭಾಷೆಯ ಸಿನಿಮಾ ಅನ್ನುವಂತ ಹೆಮ್ಮೆ ನಮಗಿದ್ರೆ ಕನ್ನಡದವ್ರು ಮಾಡಿಬಿಟ್ರಲ್ಲ ಇಂಥ ಒಳ್ಳೆ ಸಿನಿಮಾ ಅನ್ನುವಂಥ ಒಂದು ಹೊಟ್ಟೆ ಕಿಚ್ಚು ಕೂಡ ಸಾಕಷ್ಟು ಜನರಿಗೆ ಇದೆ. ಹಾಗಾಗಿ ನೆಗೆಟಿವ್ ಕಾಮೆಂಟ್ಗಳು ಬರ್ತಿದೆ. ಆದರೆ ನಿಜಕ್ಕೂ ಸಿನಿಮಾದ ಬಗ್ಗೆ ಪ್ರೀತಿ ಇರುವಂಥವರು, ಭಾಷೆಯ ಎಲ್ಲೆಯನ್ನ ಮೀರಿದಂಥವರು, ಕಲೆಗೆ ಬೆಲೆಯನ್ನ ಕೊಡುವಂಥವರು ನಿಜಕ್ಕೂ ಸಿನಿಮಾ ಹೇಗಿದೆ ಅನ್ನುವ ಸತ್ಯವನ್ನ ಹೇಳ್ತಾರೆ. ಆ ಸತ್ಯವನ್ನ ಹೇಳಿರುವಂಥದ್ದು ನಮ್ಮ ಭಾರತ ದೇಶ ಕಂಡಂಥ ಅತ್ಯದ್ಭುತ ನಿರ್ದೇಶಕ, ಅದು ರಾಮ್ ಗೋಪಾಲ್ ವರ್ಮಾ ಮಾಡಿರುವಂಥ ಒಂದು ಕಾಮೆಂಟ್ ಅಂದ್ರೆ ಅದು ಪಾಸಿಟಿವ್ ಕಾಮೆಂಟ್. ಚಲನಚಿತ್ರ ನಿರ್ದೇಶಕರು ಕೂಡ ನಾಚಿಕೆ ಪಡಬೇಕಾಗಿರುವಂಥ ಅದ್ಭುತ ಚಿತ್ರ ಅಂದ್ರೆ ಅದು ಕಾಂತಾರ ಚಾಪ್ಟರ್ 1. ಈ ಕುರಿತು ಟ್ವೀಟ್ ಕೂಡ ಮಾಡಿದ್ದಾರೆ. BGM ಅಂದ್ರೆ ಧ್ವನಿ ವಿನ್ಯಾಸ, ಮ್ಯೂಸಿಕ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಅಥವಾ ಕ್ಯಾಮರಾ ವರ್ಕ್ ಆಗಿರ್ಬೋದು, ಮತ್ತೆ ನಿರ್ಮಾಣ ವಿನ್ಯಾಸ ಅಂದ್ರೆ ಅವರು ತೆಗೆದಿರುವಂಥ ಒಂದು ಶೈಲಿ ಆಗಿರ್ಬೋದು, VFX ಅಂದ್ರೆ ಗ್ರಾಫಿಕ್ಸ್ ಆಗಿರ್ಬೋದು, ಅಲ್ಲಿ ಬಳಸಿರುವಂಥದ್ದು ಪ್ರತಿಯೊಂದು ವಿಭಾಗಗಳಲ್ಲೂ ಕೂಡ ರಿಷಬ್ ಶೆಟ್ಟಿ ನಂಬರ್ 1. ಎಲ್ಲ ನಿರ್ದೇಶಕರನ್ನ, ತಂತ್ರಜ್ಞರನ್ನ ಮೀರಿಸಿದಂಥ ಕಲ್ಪನೆಯನ್ನ ಇಟ್ಕೊಂಡು ರಿಷಬ್ ಶೆಟ್ಟಿ ಈ ಸಿನಿಮಾವನ್ನ ಮಾಡಿದ್ದಾರೆ. ಅವರ ತಂಡ ಮಾಡಿರುವಂಥದ್ದು ಊಹಾತೀತ ಪ್ರಯತ್ನ. ಅಂದ್ರೆ ನಾವು ಅದನ್ನ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳ್ಳೋಕ್ ಸಾಧ್ಯ ಇಲ್ಲ ಅಂಥದ್ದು ಒಂದು ಪ್ರಯತ್ನವನ್ನ ರಿಷಬ್ ಶೆಟ್ಟಿ ಮಾಡಿದ್ದಾರೆ. ಚಿತ್ರ ಅದ್ಭುತವಾಗಿ ಬಂದಿದೆ. ಚಿತ್ರದ ಕಂಟೆಂಟ್ ಬೋನಸ್ ಆಗಿದೆ. ಚಿತ್ರದ ಕಂಟೆಂಟ್ ಅದೇ ದೈವದ ಮೊರೆ ಹೋಗಿದ್ದಾರೆ. ಅದರಲ್ಲಿ ಶಿವನ ಶಕ್ತಿಯಂತಹದ್ದು. ಸಮಸ್ಯೆಗಳು ಬಂದಾಗ, ಅದರಲ್ಲೂ ಕಾಡಿನ ಅಂಚಿನಲ್ಲಿರುವಂಥ ಜನರಿಗೆ ಸಮಸ್ಯೆಗಳು ಬಂದಾಗ ಆ ಕಾಡಿನ ಜನರು ನಂಬಿದ್ದಂಥ ಒಂದು ದೈವ ಅವರನ್ನು ಹೇಗೆ ಕಾಪಾಡುತ್ತೆ ಅನ್ನುವಂಥ ಒಂದು ಮೆಸೇಜ್ ಅನ್ನ ಈ ಚಿತ್ರದ ಮೂಲಕ ಕೊಟ್ಟಿದ್ದಾರೆ. ಇದರ ಹಿಂದಿನ ನಿರ್ದೇಶಕರ ಪ್ರಯತ್ನಕ್ಕೆ ಬ್ಲಾಕ್ ಬಸ್ಟರ್ ಸ್ಥಾನಮಾನ ಸಿಗಬೇಕು ಅಂತ ಕೂಡ ಹೇಳಿದ್ದಾರೆ. ಹಾಗೆ ರಿಷಬ್ ಸಿನಿಮಾದಲ್ಲಿ ಹಲವು ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ. ಯಾವುದರಲ್ಲಿ ಅವರು ಬೆಸ್ಟ್ ಅಂತ ಹೇಳಿ ಆಯ್ಕೆ ಮಾಡೋಕೆ ತನಗೂ ಕೂಡ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ. ನೋಡಿ, ಒಬ್ಬ ನಿರ್ದೇಶಕ ಅಂತ ಬಂದಾಗ ಅವರದ್ದೇ ಕತೆ,
ಅವರದ್ದೇ ಇಮ್ಯಾಜಿನೇಷನ್, ಅವರು ಆ್ಯಕ್ಟ್ ಮಾಡಬೇಕು, ಜೊತೆಗೆ ಅಲ್ಲಿ ಇದ್ದಂಥವ್ರಿಗೆ ಅಭಿನಯವನ್ನು ಹೇಳ್ಕೊಡ್ಬೇಕು, ಜೊತೆಗೆ ಯಾವ ಆ್ಯಂಗಲ್ನಲ್ಲಿ ನೀವು ಕ್ಯಾಮ್ರಾವನ್ನು ಇಡಬೇಕು, ಯಾವ ರೀತಿ ಶಾರ್ಟ್ಸ್ ತೆಗಿಬೇಕು, ಯಾವ ರೀತಿ ಝೂಮ್ ಮಾಡಬೇಕು, ಇದೆಲ್ಲವನ್ನ ರಿಷಬ್ ಶೆಟ್ಟಿ ಅರ್ಥಕೊಳ್ಬೇಕು. ಜೊತೆಗೆ ಗ್ರಾಫಿಕ್ಸ್ ಹೆಂಗೆ ಬರಬೇಕು, ಬೇರೆ ಬೇರೆ ಕಲಾವಿದರುಗಳ ಜೊತೆ ಹೇಗೆ ಸ್ಕ್ರೀನ್ ಶೇರ್ ಮಾಡಬೇಕು. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ರಿಷಬ್ ಶೆಟ್ಟಿ ಯಾವ ತರಹದ ಒಂದು ಕಲ್ಪನೆಯನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿ. ಆ ಥರದ ಒಂದು ಯೋಚನೆಯನ್ನ ನಾನು ಒಬ್ಬ ನಿರ್ದೇಶಕನಾಗಿ ಇಷ್ಟು ಸಕ್ಸಸ್ಫುಲ್ ಸಿನಿಮಾಗಳನ್ನ ಕೊಟ್ಟರೂ ಕೂಡ ನನಗೆ ಯಾವುದು ಬೆಸ್ಟ್ ಅಂತ ಹೇಳಿ ಜಡ್ಜ್ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥ ಅತ್ಯದ್ಭುತ ಸಿನಿಮಾ ಕಾಂತಾರ. ನೀವು ಶ್ರೇಷ್ಠ ನಿರ್ದೇಶಕರೋ ಅಥವಾ ಶ್ರೇಷ್ಠ ನಟರೋ ಅಂತ ಹೇಳಿ ನಾನು ಕೂಡ ನಿರ್ಧಾರ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬರ್ಕೊಂಡಿದ್ದಾರೆ ನೋಡಿ. ಇಡೀ ಭಾರತ ದೇಶ ಅಥವಾ ನಮ್ಮ ಇಡೀ ಇಂಡಿಯನ್ ಸಿನಿಮಾ ರಾಮ್ ಗೋಪಾಲ್ ವರ್ಮಾ ಅವರನ್ನ ಒಬ್ಬ ಬೆಸ್ಟ್ ಡೈರೆಕ್ಟರ್ ಅಂತ ಹೇಳಿ ಜಡ್ಜ್ ಮಾಡಿದೆ. ಆದರೆ ಅದೇ ಬೆಸ್ಟ್ ಡೈರೆಕ್ಟರ್ ರಿಷಬ್ ಶೆಟ್ಟಿಯನ್ನ ಒಬ್ಬ ಒಳ್ಳೆಯ ನಿರ್ದೇಶಕನೋ ಅಥವಾ ನಟರೋ ಅಂತ ಹೇಳಿ ಜಡ್ಜ್ ಮಾಡೋಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ ಅಂತಂದ್ರೆ ಎಂಥವರ ಮನಸ್ಸನ್ನ ಈ ಸಿನಿಮಾ ಮುಟ್ಟಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಕಾಂತಾರ ಕೇವಲ ಸಿನಿಮಾ ಅಲ್ಲ, ಅದು ಒಂದು ದೊಡ್ಡ ಕೃತಿ ಮತ್ತು ಒಂದು ಹೊಸ ರೀತಿಯ ಸಿನಿಮಾ ಅಂತ ಹೇಳಿ ರಾಮ್ ಗೋಪಾಲ್ ವರ್ಮಾ ಅದನ್ನ ಕರೆದಿದ್ದಾರೆ. ಈ ಚಿತ್ರ ದೊಡ್ಡ ಪರದೆಯ ಮೇಲೆ ನಿಜವಾಗಿಯೂ ಕೂಡ ಸಿನಿಮಾವನ್ನ ಹೇಗೆ ಮಾಡೋದು ಅನ್ನೋದಕ್ಕೆ ಒಂದು ಪ್ರಮುಖ ಉದಾಹರಣೆ ನೋಡಿ. ಬೇರೆ ಬೇರೆ ಥರದ ಸಿನಿಮಾಗಳನ್ನು ಮಾಡ್ತಾರೆ, ಕೆಲವೊಮ್ಮೆ ನೋಡೋಕೆ ಥಿಯೇಟ್ರಿಗೆ ಹೋದಾಗ ಸಿಕ್ಕಾಬಟ್ಟೆ ಡ್ರಮ್ಯಾಟಿಕ್ ಆಗಿರುತ್ತೆ, ಅದು ನಿಜವಾದ ಸಿನಿಮಾ ನೋಡ್ತಿದ್ದೀವಿ ಅಂತ ಹೇಳಿ ಖಂಡಿತವಾಗ್ಲೂ ಅನ್ಸಲ್ಲ. ಆದರೆ ಕಾಂತಾರ ಹಾಗಲ್ಲ. ಕಾಂತಾರ ಸಿನಿಮಾ ಶುರುವಾದಾಗಿನಿಂದ ಅದು ಮುಗಿಯುವವರೆಗೂ ನಾವು ಯಾವುದೋ ಲೋಕದಲ್ಲಿದ್ದೇವೆ, ನಿಜವಾಗಿಯೂ ಅಲ್ಲೇನೋ ನಡೀತಾ ಇದೆ ಅನ್ನುವಂಥ ಒಂದು ಭಾವನೆ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಆ ಮೇಕಿಂಗ್ ನಮಗೆ ಆ ಭಾವನೆಯನ್ನು ತಂದು ಕೊಡುತ್ತೆ. ಅಂಥ ಒಂದು ಸಿನಿಮಾ ಮುಂದೆ ಯಾರೇ ಆದರೂ ಇಂಥ ಸಿನಿಮಾ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಯೋಚನೆ ಬಂದರೆ ಒಂದು ಸತಿ ಕಾಂತಾರ ಸಿನಿಮಾ ನೋಡಿ, ಅದು ಎಷ್ಟು ರಿಯಲಿಸ್ಟಿಕ್ ಆಗಿ ಬಂದಿದೆ ಅನ್ನೋದಕ್ಕೆ ಕಾಂತಾರ ಸಿನಿಮಾ ಒಂದು ಎಕ್ಸಾಂಪಲ್ ಅಂತ ಹೇಳಿ ರಾಮ್ ಗೋಪಾಲ್ ವರ್ಮಾ ಅದನ್ನ ಹೊಗಳಿದ್ದಾರೆ. ನಾವೆಲ್ಲರೂ ಕೂಡ ಸಿನಿಮೀಯ ಮೆಗಾ ಪರಾಕಾಷ್ಠೆಯನ್ನ ಹೊಂದಿದ್ದೇವೆ. ತಮ್ಮ ಒಂದು ಪೋಸ್ಟ್ನಲ್ಲಿ ಅವರು ಬರ್ಕೊಂಡಿರುವಂಥದ್ದು ಸಿನಿಮೀಯ ಮೆಗಾ ಪರಾಕಾಷ್ಠೆ ಅಂದರೆ ಸಿನಿಮಾವನ್ನ ಎಷ್ಟು ಅತ್ಯದ್ಭುತವಾಗಿ ತೆಗಿಬೋದೋ ಅಷ್ಟು ಅತ್ಯದ್ಭುತವಾಗಿ ತೆಗೆದಿದ್ದಾರೆ. ಬಹುಶಃ ಇದಕ್ಕಿಂತಲೂ ಅದ್ಭುತವಾಗಿ ತೆಗೆಯೋಕೆ ಸಾಧ್ಯ ಇಲ್ಲ ಅನ್ನುವಂಥ ಅರ್ಥದಲ್ಲಿ ರಾಮ್ ಗೋಪಾಲ್ ವರ್ಮಾ ಕಾಂತಾರ ಸಿನಿಮಾದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ರಿಷಬ್ ಶೆಟ್ಟಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಿಮ್ಮ ಎಲ್ಲ ಪ್ರೀತಿ ಮತ್ತೆ ಬೆಂಬಲಕ್ಕಾಗಿ ರಾಮ್ ಗೋಪಾಲ್ ವರ್ಮಾ ಅವರಿಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ನಾನು ಕೇವಲ ಸಿನಿಮಾ ಪ್ರೇಮಿ ಅಂತ ಹೇಳಿ ರಿಷಬ್ ಹೇಳಿದ್ದಾರೆ. ರಿಷಬ್ ಶೆಟ್ಟಿ ಸಿನಿಮಾ ಪ್ರೇಮಿಯಾಗಿರೋದಕ್ಕೆ ಇಂಥ ಒಂದು ಅತ್ಯದ್ಭುತವಾದ ಸಿನಿಮಾವನ್ನ ತೆಗೆಯೋಕೆ ಸಾಧ್ಯ ಆಗಿರುವಂಥದ್ದು. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಅವರ ಅಭಿನಯ ಅತ್ಯದ್ಭುತವಾಗಿದೆ. ಈ ಸಿನಿಮಾದಲ್ಲಿ ಹೀರೋಯಿನ್ ಕೂಡ ಅವರೇ, ಜೊತೆಗೆ ವಿಲನ್ ಕೂಡ ಅವರೇ ಆಗಿದ್ದಾರೆ. ಇನ್ನು ಗುಲ್ಶನ್ ದೇವಯ್ಯ ಈ ಒಂದು ಸಿನಿಮಾದ ಪ್ರಮುಖ ವಿಲನ್ ಅಂತ ಹೇಳಿ ಹೇಳ್ಬೋದು. ನಿಜಕ್ಕೂ ಅವರ ಅದ್ಭುತ, ಅವರ ಅಭಿನಯ ಬಹಳ ಅತ್ಯದ್ಭುತ. ಜೊತೆಗೆ ಜೈರಾಮ್ ಅವರ ಆ ಒಂದು ನಟನೆ ಕೂಡ ಅತ್ಯದ್ಭುತವಾಗಿದೆ. ಎಲ್ಲರ ಅಭಿನಯಕ್ಕೂ ಕೂಡ ನಾವು 100ಗೆ 100 ಮಾರ್ಕ್ಸ್ ಅನ್ನು ಕೊಡ್ಬೋದು. ಎಲ್ಲೂ ಕೂಡ ಡ್ರಾಮ್ಯಾಟಿಕ್ ಅಂತ ಹೇಳಿ ಅನ್ಸಲ್ಲ, ಅಷ್ಟು ರಿಯಲಿಸ್ಟಿಕ್ ಆಗಿ ಬಂದಿರುವಂತಹ ಸಿನಿಮಾ. ಇಷ್ಟು ಹೇಳಿದ ಮೇಲೂ ಕೂಡ ನೀವು ಕಾಂತಾರ ಸಿನಿಮಾದ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡ್ತೀರಾ, ನೆಗೆಟಿವ್ ಆಗಿ ಪಬ್ಲಿಸಿಟಿ ಮಾಡ್ತೀರಾ ಅಂತಂದ್ರೆ ನಿಮಗಿಂತ ಮೂರ್ಖರು ಮತ್ತೊಬ್ರಿಲ್ಲ ಅನ್ನುವಂಥದ್ದು ಬಹಳಷ್ಟು ಜನರ ಅಭಿಪ್ರಾಯ. ದೊಡ್ಡ ದೊಡ್ಡ ಸಿನಿಮಾದ ನಿರ್ದೇಶಕರು, ನಾಯಕರು ಒಪ್ಪಿಕೊಂಡಿರುವಂತಹ ಸಿನಿಮಾವನ್ನ ನಾವು ಒಪ್ಪಿಕೊಳ್ಳೋದಿದೆಯಲ್ಲ, ಅದು ಬಹಳ ದೊಡ್ಡತನ. ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದು ಕೂಡ ದೊಡ್ಡತನ. ಹಾಗಾಗಿ ಇನ್ನು ಯಾರೆಲ್ಲ ಕಾಂತಾರ ಸಿನಿಮಾ ಚಾಪ್ಟರ್ 1 ಅನ್ನ ನೋಡಿಲ್ಲ, ಆದಷ್ಟು ಬೇಗ ಹೋಗಿ ಥಿಯೇಟರ್ಲಿ ನೋಡಿ. ಆ ಸಿನಿಮಾ ನಾನು ಆಗಲೇ ಹೇಳಿದಾಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನ ಕಾಣೋಕೆ ಸಾಧ್ಯವೋ, ಎಲ್ಲ ಇಂಡಿಯನ್ ಸಿನಿಮಾ ದಾಖಲೆಗಳನ್ನು ಒಡಿಸ್ ಮಾಡಿದ್ರೂ ಚಿಂತೆ ಇಲ್ಲ, ಅಷ್ಟು ಅತ್ಯದ್ಭುತವಾಗಿ ಸಿನಿಮಾವನ್ನ ಸಕ್ಸಸ್ ಮಾಡಿ ಅದು ಒಂದು ಐತಿಹಾಸಿಕ ದಾಖಲೆ ಆಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ.